ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಮಾಡಿ ಅದರಲ್ಲಿ ಇಂಟರ್ನಲ್ ಕಂಟ್ರೋಲ್ ಮತ್ತು ಇಂಟರ್ನಲ್ ಚೆಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ಸೆಕೆಂಡ್ ಸಬ್ ಟಾಪಿಕಲ್ಲಿ ಇಂಟರ್ನಲ್ ಚೆಕ್ ವಿತ್ ರಿಗಾರ್ಡ್ ಟು ವೇಜಸ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಇಂಟರ್ನಲ್ ಚೆಕ್ ವಿತ್ ರಿಗಾರ್ಡ್ ಟು ವೇಜಸ್ ಅಂದರೆ ನಾವು ವರ್ಕರ್ಸ್ ಒಟ್ಟಿಗೆ ಪೀಸ್ ವರ್ಕ್ ಮಾಡುವಂಥವರು, ನಂತರ ಪರ್ಮನೆಂಟಾಗಿ ಇರುವಂತಹ ವರ್ಕರ್ಸ್ಗೆ ಮತ್ತು ಓ ಟಿ ಮಾಡುವಂತಹ ವರ್ಕರ್ಸ್ಗೆ ವೇಜಸ್ ಕೊಡಬೇಕಾಗತ್ತೆ. ಸೊ ವೇಜಸ್ ಕೊಡುವಾಗ ಯಾವ್ಯಾವ ಅಂಶಗಳನ್ನ ನಾವು ತಲೆಯಲ್ಲಿ ಇಟ್ಕೊಂಡು ವೇಜಸ್ ಕೊಡಬೇಕಾಗತ್ತೆ. ಆ ವೇಜಸ್ ಬುಕ್ ಕೊಟ್ಟಿರುವಂತಹ ಒಂದು ಅಕೌಂಟ್ ಬುಕ್ಕನ್ನು ಮೇಂಟೈನ್ ಮಾಡಿದಾರಾ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರ್ಬೋದು ಅಥವಾ ಮಾರ್ಕೆಟಿಂಗ್ ಯೂನಿಟ್ ಆಗಿರ್ಬೋದು ಅಥವಾ ಸರ್ವಿಸ್ ಪ್ರೊವೈಡರ್ ಯೂನಿಟ್ ಆಗಿರಬಹುದು. ಸೊ ಮ್ಯಾನುಫ್ಯಾಕ್ಚರ್ ಯೂನಿಟಲ್ಲಿ ಪೀಸ್ ವರ್ಕ್ ಬರುತ್ತೆ. ಸರ್ವಿಸ್ ಪ್ರೊವೈಡರಲ್ಲಿ ಒಂದು ಸರ್ವಿಸ್ಗೆ ಇಷ್ಟು ಅಂತ ಹೇಳಿ ಚಾರ್ಜಸ್ ಹಾಕ್ತಾರೆ ಕಸ್ಟಮರ್ ಮೇಲೆ. ಸೊ ಚಾರ್ಜಸ್ ಕಸ್ಟಮರ್ ಮೇಲೆ ಹಾಕೋದು ಒಂದು ಫಿಗರ್ ಆದರೆ, ನಾವು ನಮ್ಮ ಜೊತೆ ಕೆಲಸಗಾರರಿಗೆ ಕೊಡುವಂತಹ ವೇಜಸ್ಸೇ ಡಿಫ್ರೆಂಟ್ ಆಗುತ್ತೆ. ಸೊ ಹಾಗಾಗಿ ಡಿಫ್ರೆಂಟ್ ಸಿಸ್ಟಮ್ಗೆ ಡಿಫ್ರೆಂಟ್ ವೇಜಸ್ಸು ಫಿಕ್ಸ್ ಆಗಿರುತ್ತೆ. ಅದೇ ರೀತಿ ನಾವು ಮಾರ್ಕೆಟಿಂಗ್ ಡಿವಿಷನ್ ಅಂತ ಹೇಳಿ ಕಂಪನಿ ಸ್ಟಾರ್ಟ್ ಮಾಡಿದಾಗ ನಮ್ಮ ಪ್ರಾಡಕ್ಟ್ ಮಾರಾಟ ಮಾಡಿದ್ರೆ ನಿಮಗಿಷ್ಟು ಇನ್ಸೆಂಟಿವ್ ಅಂತ ಬರುತ್ತೆ. ಸೊ ಇನ್ಸೆಂಟಿವ್ ಅಂತ ಹೇಳಿ ಸಪ್ರೇಟ್ ಬುಕ್ಕು, ಸ್ಯಾಲರಿ ಅಂತ ಹೇಳಿ ಸಪ್ರೇಟ್ ಬುಕ್ಕು. ಸೊ ಬುಕ್ಸ್ ಆಫ್ ಅಕೌಂಟ್ಸು ವೇಜಸ್ಸು ಯಾವ ರೀತಿ ಸೆಗ್ರಿಗೇಷನಲ್ಲಿದೆ ಅದನ್ನು ಆಡಿಟರು ಆಡಿಟ್ ಮಾಡುವಾಗ ಯಾವ ರೀತಿ ಚೆಕ್ ಮಾಡಬೇಕು, ದಟ್ ಕಮ್ಸ್ ಅಂಡರ್ ದಿ ಇಂಟರ್ನಲ್ ಚೆಕ್ ವಿತ್ ರಿಗಾರ್ಡ್ಸ್ ಟು wages. So let us understand the system of internal check for wages should be devised in a careful and planned way, especially in manufacturing concerns. This is because particularly in large manufacturing concerns employing large number of workers, possibilities of frauds are always there. So ಈ ರೀತಿ ದೊಡ್ಡ ಇಂಡಸ್ಟ್ರೀಸ್ ಇದ್ದಾಗ, ಲಾರ್ಜ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇದ್ದಾಗ, ಲಾರ್ಜ್ ಸಪ್ಲೈ ಚೈನ್ ಇದ್ದಾಗ, ಲಾರ್ಜ್ ಸರ್ವಿಸ್ ಪ್ರೊವೈಡರ್ ಇದ್ದಾಗ ಅಥವಾ ಮಾರ್ಕೆಟಿಂಗ್ ಯೂನಿಟ್ ಇದ್ದಾಗ ತುಂಬ ಜನಕ್ಕೆ ನಾವು ವೇಜಸ್ ಕೊಡಬೇಕಾಗತ್ತೆ. ಲೈಕ್ ಸಾಫ್ಟ್ವೇರ್ ಕಂಪ್ನಿಗಾದರೆ ಔಟ್ಸೋರ್ಸಿಂಗ್ ಅಂತ ಕರಿತೀವಿ. ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆದರೆ ಪೀಸ್ ವರ್ಕರ್ಸ್ ಅಂತ ಕರಿತೀವಿ. ದಿನಗೂಲಿಗಾರರು ಅಂತ ಹೇಳಿ ಡೈಲಿ ವರ್ಕರ್ಸ್ ಅಂತ ಕರಿತೀವಿ. ಅದೇ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸು, ಮಾರ್ಕೆಟಿಂಗ್ ಇಂಡಸ್ಟ್ರೀಸು, ಸರ್ವಿಸ್ ಇಂಡಸ್ಟ್ರೀಸಲ್ಲಿ ಎಂಪ್ಲಾಯೀಸ್ಗೆ ಅಂತ ಹೇಳಿ ಹಾಕುವಂಥ ವೇಜಸ್ ಅಕೌಂಟ್ ಬುಕ್ನ ಯಾವ ರೀತಿ ನಾವು ಇಲ್ಲಿ ಡ್ರಾಫ್ಟ್ ಮಾಡಬೇಕು, ಯಾವ ರೀತಿ ನಾವು ಆಡಿಟರ್ ಆದರೆ ಅದನ್ನು ಚೆಕಿಂಗ್ ಮಾಡಬೇಕು. ಸೊ ಇಂಟರ್ನಲ್ ಚೆಕ್ ರಿಗಾರ್ಡ್ಸ್ ಟು ವೇಜಸ್ ಅನ್ನೋದು ನಾವು ಇಲ್ಲಿ ಆಡಿಟ್ನ ಯಾವ ರೀತಿ ಮಾಡುವಂಥದ್ದು ಅನ್ನೋದನ್ನು ಈ ಒಂದು ಅಂಶದಲ್ಲಿ ಕಲಿಯೋಣ. ಸೊ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನಲ್ ಚೆಕ್ ವಿತ್ ರಿಗಾರ್ಡ್ಸ್ ಟು ವೇಜಸ್. So, to avoid inclusion of dummy workers in the list of workers, to avoid incorrect time or piecework records, to avoid fraudulent manipulation of wage sheets and misappropriation of money, etc. comes under the objectives of internal check. So, ಇಲ್ಲಿ ಡಮ್ಮಿ ವರ್ಕರ್ಸ್ ಅಂದರೆ ಸಣ್ಣ ಕೆಲಸ ಮಾತ್ರ ಮಾಡ್ತಾರೆ. ಸಣ್ಣ ಕೆಲಸ ಮಾಡುವಂಥದಕ್ಕೆ ಅವರಿಗೆ ಸಣ್ಣ ಅಂಶದಲ್ಲೇ ಅವರಿಗೆ ಪೇಮೆಂಟ್ ಇರುತ್ತೆ. ಅದರಲ್ಲಿ ಎಷ್ಟು ಜನ ಇದ್ದಾರೆ, ಮತ್ತು ಪೀಸ್ ವರ್ಕರ್ಸ್ ಅಂತ ಕರೀತಾರೆ. ಸೊ ಪೀಸ್ ವರ್ಕರ್ಸು ಅವರ ಅಂಡರಲ್ಲಿ ಎಷ್ಟು ಜನ ಇದ್ದಾರೆ, ಆ ಪೀಸ್ ವರ್ಕ್ ಮಾಡಿ ಎಷ್ಟು ಜನಗಳು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಅದು ಎಷ್ಟು ದಿವಸಕ್ಕೆ ಬಂದಿದೆ, ಸೊ ಎಷ್ಟು ಜನಕ್ಕೆ ನಾವು ಸಂಬಳ ಕೊಟ್ಟಿದ್ದೀವಿ ಅಥವಾ ದಿನಗೂಲಿ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಜಾಸ್ತಿ ಕನ್ಫ್ಯೂಷನ್ಸ್ ಇರುತ್ತೆ. ಯಾಕಂದರೆ ಓ ಟಿ ಮಾಡ್ತಾರೆ, ಕೆಲವರು ಇನ್ ಟೈಮಿಗೆ ಬರೋದಿಲ್ಲ, ಕೆಲವರು ಮಧ್ಯಾಹ್ನ ಪರ್ಮಿಷನ್ ಹಾಕಿ ಹೋಗಿರ್ತಾರೆ. ಸೊ ಹಾಗಾಗಿ ಟೈಮ್ ಸ್ಲಾಟ್ಸ್ನ ಇಲ್ಲಿ ನಾವು ಅಡ್ಜಸ್ಟ್ ಮಾಡಿ ನಾವು ವೇಜಸ್ ಕೊಡಬೇಕಾಗತ್ತೆ. ನಂತರ ಹಾಲಿಡೇಸ್ ತೊಗೊಂಡಿರ್ತಾರೆ, ಲೀವ್ ತೊಗೊಂಡಿರ್ತಾರೆ, ಗೌರ್ಮೆಂಟ್ ಹಾಲಿಡೇಸ್ ಇರುತ್ತೆ, ಬಂದಿರುತ್ತೆ, ಸ್ಟ್ರೈಕ್ಸ್ ಇರುತ್ತೆ. ಸೊ ಇವನ್ನೆಲ್ಲ ಲೆಕ್ಕಾಚಾರ ಹಾಕಿ ನಾವು ಅವ್ರಿಗೆ ವೇಜಸ್ ಕೊಡಬೇಕಾಗತ್ತೆ. ಈ ವೇಜಸ್ನ ಯಾವ ರೀತಿ ಲೆಕ್ಕಾಚಾರ ಹಾಕಿ ಯಾವ ರೀತಿ ಅದನ್ನು ಬರೀತಾರೆ, ಯಾವ ರೀತಿ ಅದನ್ನು ಕಂಪನಿ ವಿತರಣೆ ಮಾಡುತ್ತೆ, ಅದನ್ನು ಯಾವ ರೀತಿ ಆಡಿಟರ್ಸು ಇಂಟರ್ನಲ್ ಆಗಿ ಚೆಕ್ ಮಾಡುವಂಥದ್ದನ್ನು ನಾವೀಗ ಈ ಒಂದು ಕ್ಲಾಸಲ್ಲಿ ಕಲಿಯೋಣ. ನೆಕ್ಸ್ಟ್ ಕಮ್ಸ್ ಯುವರ್ ಮೇಂಟೆನೆನ್ಸ್ ಆಫ್ ವೇಜ್ ರೆಕಾರ್ಡ್ಸ್. ಸೊ ಇಲ್ಲಿ ಮೇಂಟೆನೆನ್ಸ್ ಆಫ್ ವೇಜ್ ರೆಕಾರ್ಡ್ಸ್, ಇಲ್ಲಿ ಟೈಮ್ ರೆಕಾರ್ಡ್ ಅಂತ ಇರುತ್ತೆ. ಸೊ ಟೈಮ್ ರೆಕಾರ್ಡ್
ನಂತರ ಯು ಹ್ಯಾವ್ ಪೀಸ್ ವರ್ಕ್ ರೆಕಾರ್ಡ್ ಆ್ಯಂಡ್ ಓವರ್ ಟೈಮ್ ರೆಕಾರ್ಡ್. ಸೊ ಒಂದೊಂದಾಗಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಪಾಸ್ ಔಟ್ ರೆಕಾರ್ಡ್, ವಿ ಹ್ಯಾವ್ 4 types ಆಫ್ ರೆಕಾರ್ಡ್ಸ್ ಟು ಬಿ ಚೆಕ್ಡ್ ಆರ್ ಟು ಬಿ ಮೇಂಟೈನ್ಡ್ ಅಂಡರ್ ದಿ ವೇಜ್ ರೆಕಾರ್ಡ್ಸ್. ಸೊ ಈ 4 ಟೈಪಲ್ಲಿ ದಿ ಫಸ್ಟ್ ಕಮ್ಸ್ ಟೈಮ್ ರೆಕಾರ್ಡ್ಸ್. ಸೊ ವರ್ಕರ್ಸ್ ಆರ್ ಪೇಡ್ ದೇರ್ ವೇಜಸ್ ಆನ್ ದ ಬೇಸಿಸ್ ಆಫ್ ದ ಟೈಮ್ spent by each worker. Thus, the time spent by each worker should be correctly recorded in the time record book. ಸೊ ಇಲ್ಲಿ ರೆಕಾರ್ಡ್ ಬುಕ್ ಅಂತ ಇದೆ ನೋಡಿ, ಪಿಂಕ್ ಕಲರಲ್ಲಿ ಕಾಣುತ್ತೆ ನಿಮಗೆ. ಅಲ್ಲಿ ಎಷ್ಟು ದಿವಸ ಬಂದಿದ್ದಾರೆ, ಹೇಗೆ ಅವರು ಯಾವ ಡೇಟಿಗೆ ಬಂದಿದ್ದಾರೆ, ಸೊ ಡೇಟು ಟೈಮು ನಂತರ ಅವರ ಸಿಗ್ನೇಚರ್ಸು ಎಲ್ಲ ಅಪ್ಡೇಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಟೈಮ್ ರೆಕಾರ್ಡಿಂಗ್, ಪಾಕೆಟ್ ಸೈಜ್ ಟೈಮ್ ರೆಕಾರ್ಡಿಂಗ್ ಅಟೆಂಡೆನ್ಸ್ ಶೀಟ್ ಅಂತ ಕರಿಬೋದು. ಇನ್ನೊಂದು ಬಯೋಮೆಟ್ರಿಕ್ಕಲ್ಲಿ ರೆಕಾರ್ಡಿಂಗ್ ಮಾಡುವಂಥದ್ದು, ಎಷ್ಟು ಗಂಟೆಗೆ ಅವರು ಒಳಗಡೆ ಎಂಟ್ರಿ ಆಗಿದ್ದಾರೆ, ಪಂಚ್ ಆಗಿದೆ, ಎಷ್ಟು ಗಂಟೆಗೆ ಅವರು ಹೊರಗಡೆ ಬಂದಿದ್ದಾರೆ, ಈ ಅಂಶಗಳನ್ನೆಲ್ಲ ನಾವು ಈ ಒಂದು ದ ಟೈಮ್ ರೆಕಾರ್ಡಿಂಗ್ ಕ್ಲಾಕ್ ಅಂಶದಲ್ಲಿ ನಾವು ತಿಳ್ಕೊಬೋದು. ನೆಕ್ಸ್ಟ್ ಕಮ್ಸ್ ಯುವರ್ ಬ್ರಾಸ್ ಟೋಕನ್. ಸೊ ಈ ಬ್ರಾಸ್ ಟೋಕನ್ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಮಧ್ಯದಲ್ಲಿ ಸೆಕೆಂಡ್ ಅಂಶದಲ್ಲಿರುವಂಥ ಬ್ರಾಸ್ ಟೋಕನ್ ಬಂದು, ಈ ಬ್ರಾಸ್ ಟೋಕನ್ ಈಗ ನಾವು ಬ್ಯಾಂಕ್ಸಲ್ಲೆಲ್ಲ ನೋಡಿರ್ತೀವಿ. ಈ ಬ್ಯಾಂಕಲ್ಲೆಲ್ಲ ನಾವು ಟೋಕನ್ ನಂಬರ್ 1, ಟೋಕನ್ ನಂಬರ್ 2 ಅಂತ ಕರೆಯುವಂಥ ಬ್ರಾಸ್ ಟೋಕನ್ ಏನಿತ್ತು, ಅದು ಹಿಂದಿನ ಕಾಲದಲ್ಲಿ ಈ ಬ್ರಾಸ್ ಟೋಕನ್ನ ಅವರು ವಿತರಣೆ ಮಾಡಿ ನಂತರ ಹೋಗೋ ಟೈಮಲ್ಲಿ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಸೊ ಈ ಬ್ರಾಸ್ ಟೋಕನ್ ಅನ್ನೋದು ಎಷ್ಟು ಗಂಟೆಗೆ ಎಂಟ್ರಿ ಆಗಿದೆ, ಎಷ್ಟು ಗಂಟೆಗೆ ಔಟ್ ಆಗಿದೆ ಅಂತ ಹೇಳಿ ಹೊರಗಡೆ ಕೂತಿರೋಂಥವ್ರು ರೆಕಾರ್ಡ್ ಮಾಡಬೇಕಾಗತ್ತೆ. ಸೊ ಈ ಟೈಮ್ ರೆಕಾರ್ಡಿಂಗ್ ಈ ಕ್ಲಾಕ್ ಅನ್ನೋದು ಗೇಟ್ ಹತ್ರನೇ ಇರುತ್ತೆ. ಆ ಟೈಮ್ ರೆಕಾರ್ಡಿಂಗಲ್ಲಿ ಕಾರ್ಡ್ ಟೈಪು, ಪ್ಲಾಸ್ಟಿಕ್ ಕಾರ್ಡ್ ಟೈಪ್ ಏನಾದರೂ ಇದ್ದಾಗ ಆ ಪ್ಲಾಸ್ಟಿಕ್ ಕಾರ್ಡ್ ಟೈಪ್ ಇರುತ್ತೆ ನಿಮ್ಮ ಕೈಯಲ್ಲಿ, ಅಥವಾ ಬಾರ್ಕೋಡ್ ಮೆನ್ಷನ್ ಆಗಿರುತ್ತೆ. ಆ ಬಾರ್ಕೋಡ್ನ ಆ ಗೇಟ್ ಹತ್ರನೇ ಪಂಚ್ ಮಾಡಿದಾಗ ಅದು ಟೈಮ್ ಎಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ದ ಟೈಮ್ ರೆಕಾರ್ಡಿಂಗ್ ಕ್ಲಾಕ್ ಇಸ್ ಪ್ಲೇಸ್ಡ್ ಅಟ್ ದ ಗೇಟ್ ಅಂಡರ್ ದ ಚಾರ್ಜ್ ಆಫ್ ಟೈಮ್ ಕೀಪರ್. As soon as a worker enters the gate, the timekeeper inserts his time card into the clock, which records the time. It is again recorded when the worker leaves the factory at the end of the day. Similarly, a brass token. The workers are given brass token bearing their numbers at the gate. Time board is being maintained on each worker hangs his token as soon as he enters the factory, and he also handovers the same token to the entrance of the gate when he enters. So he should be vigilant enough to see that no worker hangs the token of other who are late or absent. ಸೊ ಟೋಕನ್ನಲ್ಲಿ ಒಂದು ಬ್ರಾಸ್ ಟೋಕನಲ್ಲಿ ನಂಬರ್ ಇರುತ್ತೆ ನೋಡಿ, ನಿಮಗೆ 61 ಅಂತ ಕಾಣುತ್ತೆ ಟೋಕನಲ್ಲಿ. ಸೊ ಆ ಟೋಕನ್ 61 ನಂಬರ್ ಯಾರ್ದು, ಅವ್ರದ್ದೇ ಆಗಿರಬೇಕು, ಅದನ್ನು ಚೆಕ್ ಮಾಡಬೇಕು. ಬೇರೆಯವ್ರ ಟೋಕನ್ನೆಲ್ಲ ನಾವು ಅದರಲ್ಲಿ ಹ್ಯಾಂಗ್ ಮಾಡ್ಕೊಂಡು ಬರುವಂಥ ಸಾಧ್ಯತೆಗಳು ಇರಬಾರ್ದು. ಸೊ ಹಾಗಾಗಿ ಈ ಪಂಚಿಂಗ್ ಕಾರ್ಡ್ ಸಿಸ್ಟಮ್ ಬಂತು, ಬಯೋಮೆಟ್ರಿಕ್ ಸಿಸ್ಟಮ್ಸ್ ಬಂದಿದೆ. ದ ನೆಕ್ಸ್ಟ್ ಕಮ್ಸ್ ದಿ ಅಟೆಂಡೆನ್ಸ್ ಕಾರ್ಡ್. ಈಚ್ ವರ್ಕರ್ ಇಸ್ ಪ್ರೊವೈಡೆಡ್ ವಿತ್ ಅ ಟೈಮ್ ಕಾರ್ಡ್ ವಿತ್ ಹಿಸ್ ನೇಮ್, ನಂಬರ್, ಡಿಪಾರ್ಟ್ಮೆಂಟ್ ಆ್ಯಂಡ್ ವೇಜಸ್, rates mentioned on it. He should punch his card at the time of his arrival and departure. The punching of card must be supervised by the timekeeper. Only then the department should be verified separately, and all these records will be checked when the auditor is been doing internal check verification in the company. Next comes ಪೀಸ್ ವರ್ಕ್ ರೆಕಾರ್ಡ್ಸ್. ಸೊ ಇಲ್ಲಿ ಪೀಸ್ ವರ್ಕ್ ರೆಕಾರ್ಡ್ಸ್ ಅಂದರೆ ವಿಚ್ ಇಸ್ ನಥಿಂಗ್ ಬಟ್ ಸಣ್ಣದಾಗಿ ಆ್ಯಕ್ಚುಯಲ್ ವರ್ಕ್ ಮಾಡೋದಕ್ಕಿಂತ ಇಲ್ಲಿ ಚಿಕ್ಕ ಈ ಒಂದು ಸಪೋಸ್ ಒಂದು ಬುಕ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಸೊ ಪೇಜ್ನೆಲ್ಲ ಅರೇಂಜ್ ಮಾಡಿ ಪಂಚ್ ಮಾಡೋರ್ದು ಒಂದು ಕೆಲಸ ಆದರೆ, ಜೋಡಣೆ ಮಾಡೋದು ಒಬ್ಬರ ಕೆಲಸ ಆದರೆ, ಪಂಚಿಂಗ್ ಮಾಡೋರ್ದು ಇನ್ನೊಂದು ಕೆಲಸ ಆಗುತ್ತೆ. ನಂತರ ಅದನ್ನು ರ್ಯಾಪಿಂಗ್ ಮಾಡಿ ಕಲರ್ ಪೇಪರ್ಸಲ್ಲಿ ನಂತರ ಬೈಂಡಿಂಗ್ ಹಾಕಿ ಅದಕ್ಕೆ ಕಾರ್ಡ್ಬೋರ್ಡ್ ಶೀಟಾಗಿ ಫಿನಿಶ್ ಗೂಡಾಗಿ ನಂತರ ಸಪ್ರೇಟ್ ಇಡೋರು ಒಬ್ಬರಾಗ್ತಾರೆ, ಬಾರ್ಕೋಡ್ ಹಾಕೋದು ಇನ್ನೊಬ್ರು ಆಗ್ತಾರೆ. ಸೊ ಇವೆಲ್ಲ ಪೀಸ್ ವರ್ಕ್ ಅಂತ ಕರಿತೀವಿ. ಅಥವಾ ಆ್ಯನ್ಸಿಲರಿ ಇಂಡಸ್ಟ್ರೀಸ್ ಅಂತ ನಾವು ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟಲ್ಲಿ ಕಲ್ತಿದ್ವಲ್ಲ, ಲೈಕ್ ನಟ್ಸ್ ಆ್ಯಂಡ್ ಬೋಲ್ಟ್ಸ್ ಆ್ಯಂಡ್ ಸ್ಮಾಲ್ ಪೀಸಸ್, ಟೈನಿ ಪೀಸಸ್ ಮತ್ತು ಸ್ಪೇರ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಯೂನಿಟ್ಗೆ ನಾವು ಆ್ಯನ್ಸಿಲರಿ ಇಂಡಸ್ಟ್ರೀಸ್ ಅಥವಾ ಟೈನಿ ಸ್ಪೇರ್ ಪಾರ್ಟ್ಸ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸೊ ಆ ಟೈನಿ ಪೀಸಸ್ ವರ್ಕ್ಗೆ ನಾವು ಪೀಸ್ ವರ್ಕ್ ಅಂತ ಕರಿತೀವಿ. ಸೊ ಈ ಪೀಸ್ ವರ್ಕು
ಬರೀ ಒಂದು 2 ತಿಂಗಳು 3 ತಿಂಗಳು 4 ತಿಂಗಳು ಮಾತ್ರ ಇರುತ್ತೆ. ಸೊ ಆ ಒಂದು ಟೈಮ್ ಆಗೋಯಿತು ಅಂತಂದರೆ ನಂತರ ಲಾರ್ಜ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಡರ್ ಬಂದಾಗ ಮಾತ್ರ ಮತ್ತೆ ಅದೇ ವರ್ಕರ್ನ ಕರೀತಾರೆ. ಸೊ ಅಲ್ಲಿ ತನಕ ಕರೆಯೋದಿಲ್ಲ. ಸೊ ಹಾಗಾಗಿ ಇವ್ರ ರೆಕಾರ್ಡ್ಸ್ನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಇಲ್ಲಿ ತಿಳ್ಕೊಳ್ಳೋಣ. ವೇಜಸ್ ಆರ್ ಪೇಡ್ ಅಕಾರ್ಡಿಂಗ್ ಟು ದ ಆ್ಯಕ್ಚುಯಲ್ ವರ್ಕ್ ಡನ್ ಬೈ ಈಚ್ ವರ್ಕರ್. ಸೊ ವರ್ಕರ್ ಆರ್ ಪೇಡ್ ಆನ್ ದ ಪೀಸ್ ವೇಜ್ ಸಿಸ್ಟಮ್ ಅಥವಾ ಪೀಸ್ ವೇಜಸ್ ಸಿಸ್ಟಮ್. So proper book for actual work done by workers should be written from bearing his name, job number, nature of work and the rate at which the wages will be paid. ಇವನ್ನೆಲ್ಲ ಫಸ್ಟೇ ಮೀನ್ಸ್ ಏನು ಕೆಲಸ ಮಾಡ್ತಾಯಿದ್ದಾರೆ, ಯಾವ ರೀತಿ ಅವ್ರ ಹೆಸರು, ಯಾವ ಡಿಪಾರ್ಟ್ಮೆಂಟು, ಯಾವ ರೀತಿಯಾದಂತಹ ಕೆಲಸ ಮಾಡ್ತಾರೆ ಕ್ಲಿಯರಾಗಿ ಮೆನ್ಷನ್ ಆಗಿರಬೇಕು. ನಂತರ ಆ ಒಂದು ಕ್ಲಿಯರ್ ಒಂದು ಕೆಲಸಕ್ಕೆ ಒಂದು ಪೀಸ್ಗೆ ಇಷ್ಟು ಅಂತ ಹೇಳಿ ಅಮೌಂಟು ಕೂಡ ಮೆನ್ಷನ್ ಆಗಿರಬೇಕು ಪೀಸ್ ವರ್ಕ್ ರೆಕಾರ್ಡಲ್ಲಿ. ಸೊ ಈ ಪೀಸ್ ವರ್ಕ್ ರೆಕಾರ್ಡು ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ ಅಂತ ಹೇಳಿ ವೇಜಸ್ ಕೊಡ್ತೀವಲ್ಲ ಎಂಪ್ಲಾಯೀಸ್ಗೆ, ಅವ್ರಿಗೂ ಗೊತ್ತಿರುತ್ತೆ, ನಾವು ಮೇಂಟೈನ್ ಮಾಡಬೇಕು. ನಂತರ ಆಡಿಟರ್ಸ್ಗೆ ಅಂತ ಹೇಳಿ ಬಂದಾಗ ಈ ಒಂದು ಇಂಟರ್ನಲ್ ಚೆಕ್ ನಡೆಯುವಾಗ ಪೀಸ್ ವರ್ಕ್ ರೆಕಾರ್ಡ್ಸ್ ತೊಗೊಂಬನ್ನಿ ಅಂತ ಕೇಳಿದಾಗ ಈ ರಿಜಿಸ್ಟರ್ ಹೋಗಬೇಕಾಗುತ್ತೆ. ಡೇಟ್ ವೈಸ್, ನಂತರ ಆರ್ಡರ್ ವೈಸ್, ನಂತರ ವೇಜಸ್ ವೈಸ್ ವಿತ್ supervision of department manager's signature should be updated. Storekeeping or to whom goods are manufactured or handed over should also sign this card. ಅಂದರೆ ಯಾರಿಗೆ ಈ ಒಂದು ಡಿಪಾರ್ಟ್ಮೆಂಟ್ ಇನ್ಚಾರ್ಜರ್ ಇರ್ತಾರೋ ಪ್ರತಿ ದಿವಸ ಇದನ್ನು ಎಷ್ಟು ಮಾಡ್ದಪ್ಪ ಬರಿಬೇಕು, ಯಾವ ಟೈಮ್ಗೆ ಎಂಟ್ರಿ ಆದಪ್ಪ ಬರಿಬೇಕು, ನಂತರ ಇಷ್ಟು ಮಾಡಿದೆಯಲ್ಲಪ್ಪ ಹೌದು ಬರಿಬೇಕು. ಅವರು ಎಂಪ್ಲಾಯಿ ಕೂಡ ಸೈನ್ ಮಾಡಬೇಕು, ಇವರು ಕೂಡ ಸೈನ್ ಮಾಡಬೇಕು. ಮೀನ್ಸ್ ದ ಮ್ಯಾನೇಜರ್, ದ ಟೀಮ್ ಲೀಡರ್ ಆಲ್ಸೋ ಶುಡ್ ಸೈನ್ ಆನ್ ದ ಕಾರ್ಡ್ ಆ್ಯಂಡ್ ಆನ್ ದ ರೆಕಾರ್ಡ್ ಬುಕ್. ಮತ್ತು ಫೈನಲ್ಲಾಗಿ ಇದನ್ನೆಲ್ಲ ಚೆಕ್ ಮಾಡಿ ರಿವ್ಯೂ ಮಾಡಿ ಕ್ವಾಲಿಟಿ ಆಫ್ ಗೂಡ್ಸು ಎಷ್ಟು ಮಾಡಿದಾರೋ, ಪೀಸ್ ವರ್ಕ್ ಎಷ್ಟು ಮಾಡಿದಾರೋ ಅದರ ಮೇಲೆ ವೇಜಸ್ ಇರುತ್ತೆ, ಅದರ ಮೇಲೆ ಸ್ಯಾಲ್ರಿ ಕೊಡ್ತಾರೆ, ಅದರ ಮೇಲೆ ಸಂಬಳ ಕೊಡುವಂಥದ್ದಕ್ಕೆ ವಿ ಕಾಲ್ ಇಟ್ ಆ್ಯಸ್ ಪೀಸ್ ವರ್ಕ್ ರೆಕಾರ್ಡರ್ ಆರ್ ಪೀಸ್ ವರ್ಕ್ ರೆಕಾರ್ಡ್ಸ್. Overtime records. Next is overtime records. So overtime is nothing but OT. ಇದು ಸಿಮಿಲರಾಗೆ ಕೆಲಸ ನಾವು ಅರ್ಥ ಮಾಡ್ಕೋಬೇಕು. ಸಿಮಿಲರಾಗೆ ಕೆಲಸ ಮಾಡುವಂಥವ್ರೆ ಸೇಮ್ ವರ್ಕರ್ಸೇ ಇಲ್ಲೂ ಬರ್ತಾರೆ. ಸೊ ಇಲ್ಲಿ ಎಲ್ಲ ವರ್ಕರ್ ಬರಲ್ಲ. ಸೊ OT ಮಾಡೋವಂಥವ್ರು ಮಾತ್ರ ಬರ್ತಾರೆ, ಎಲ್ಲರೂ ಬರೋದಿಲ್ಲ. ಸೊ OT ಮಾಡೋರು ಯಾರ್ಯಾರು ಈಗ 100 ಜನ ಇರ್ತಾರೆ, 100 ಜನದಲ್ಲಿ ಬರೀ 20 ಜನ ಮಾತ್ರ OT ಮಾಡಲಿಕ್ಕೆ ಆಪ್ಟ್ ಮಾಡ್ಕೋತಾರೆ. ಸೊ ಇನ್ನು 80 ಜನಗಳಿಗೆ ನಾವು OT ಅಮೌಂಟು ಕೊಡೋ ಹಾಗಿಲ್ಲ. ಆ ಒಂದು OT ಮಾಡುವಂತಹ 20 ಜನಗಳು ಯಾರು ಅದನ್ನು ಮೆನ್ಷನ್ ಮಾಡ್ಕೋಬೇಕು ರಿಜಿಸ್ಟರಲ್ಲಿ. ಸೊ ದ ವರ್ಕರ್ ಈಸ್ ಅಲೌಡ್ ಟು ವರ್ಕ್ ಓವರ್ ಟೈಮ್ ಓನ್ಲಿ ಇಫ್ ಹೀ ಈಸ್ ಆಥರೈಸ್ಡ್ ಬೈ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವ್ರು ಏನಪ್ಪ ನಿನ್ಗೆ OT ಮಾಡುವಂಥ ಅವಕಾಶ ಇದೆ, ನೀನು ಮಾಡೋಂಗಿದ್ರೆ ಮಾಡಬಹುದು ಅಂತ ಹೇಳಿ ಕೇಳ್ತಾರೆ. ದಿಸ್ ಓವರ್ ಟೈಮ್ ಇಸ್ ಬೀನ್ ಡಿಪೆಂಡೆಡ್ ಎಂಟೈರ್ಲಿ ಆನ್ ದ ವರ್ಕರ್ಸ್ ಸ್ಟೂಡೆಂಟ್ಸ್, because he should accept only then the OT will be allotted. ಯಾಕಂದರೆ ಸಂಬಳ ಅವರಿಗೆ ಜಾಸ್ತಿ ಬೇಕಾಗುತ್ತೆ. ಸೊ ಅವರು ಒಪ್ಪಿದ್ರೆ ಮಾತ್ರ ಓವರ್ ಟೈಮ್ ಅನ್ನೋದನ್ನು ಆಪ್ಟ್ ಮಾಡಿ ಅವ್ರು ತೊಗೊಂಡು ಹೋಗ್ಬೋದು. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಇಟ್ ಈಸ್ ನೋ ಮೋರ್ ಫೋರ್ಸ್. ಸೊ ದ ವರ್ಕರ್ ಶುಡ್ ಬಿ ವರ್ಕ್ಡ್ ಓವರ್ ಅ ಟೈಮ್. ಇಟ್ ಮಸ್ಟ್ ಬಿ ರೆಕಾರ್ಡೆಡ್ ಇನ್ ಆ್ಯನ್ ಓವರ್ ಟೈಮ್ ಸ್ಲಿಪ್ ವಿಚ್ ಮಸ್ಟ್ ಬಿ ಕೌಂಟರ್ ಸೈನ್ಡ್ ಬೈ ಫೋರ್ಮ್ಯಾನ್. ಮೀನ್ಸ್ ಇಲ್ಲೊಬ್ಬ ಮ್ಯಾನೇಜರ್ ಇರ್ತಾರೆ, ಹಿ ಈಸ್ ಸಪ್ರೇಟ್ಲಿ ಹೂ ವಿಲ್ ರೆಕಾರ್ಡ್ OT ಟೈಮ್. ಫೈನಲಿ ದ ಓವರ್ ಟೈಮ್ ಸ್ಲಿಪ್ ಮಸ್ಟ್ ಬಿ ಸೆಂಟ್ ಟು ಟೈಮ್ ಕೀಪರ್ ಹೂ ವಿಲ್ ಅಗೇನ್ ಫಾರ್ವರ್ಡೆಡ್ ಟು ದ ವೇಜಸ್ ಆಫೀಸ್. ಸೊ ಇಲ್ಲಿ ಯಾವ ರೀತಿಯಾದಂತಹ ನಾವಿಲ್ಲಿ ತಿಳ್ಕೊಂಡಿದ್ರೋ ಈ ಪೀಸ್ ವರ್ಕಲ್ಲಿ ಅವ್ರು ಯಾವ ರೀತಿ ಮಾಡ್ತಾರೋ ಈ ಪೀಸ್ ವರ್ಕ್ ಸಿಸ್ಟಮ್ ಏನಿದೆಯೋ ಅದೇ ಇಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಯಾರು ಬಂದಿದ್ದರು, ಹೇಗೆ, ಯಾವ ರೀತಿ, ಎಷ್ಟು ಜನ ಎಷ್ಟು ಪೀಸ್ ವರ್ಕಲ್ಲಿ ಓವರ್ ಟೈಮ್ ಮಾಡಿದ್ರು, ಯಾವ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ರು, ಹೇಗೆ ಮಾಡಿದ್ರು ಅಂತ ಹೇಳಿ ಈ ಓವರ್ ಟೈಮ್ ಮಾಡೋದಕ್ಕೆ ಸಪ್ರೇಟಾಗಿ ಮ್ಯಾನೇಜರ್ ಇರ್ತಾರೆ. ಅವರು ಸಪ್ರೇಟಾಗಿ ಕಾರ್ಡ್ ಕೊಡ್ತಾರೆ. ಆ ಕಾರ್ಡಲ್ಲಿ ಸೈನ್ ಮಾಡಿಕೊಂಡು ಅವ್ರದ್ದೇ ಆದಂತಹ ವೇಜ್ ರೆಕಾರ್ಡಿಂಗ್ ಆಫೀಸ್ ಇರುತ್ತೆ. ಆ ಒಂದು ಅಕೌಂಟೆಂಟ್ ಡಿವಿಷನ್ಗೆ ಇವರು OT ಮಾಡಿರುವಂತಹ ಎಂಪ್ಲಾಯೀಸ್ ಸಿಗ್ನೇಚರ್ ಮಾಡಿರುವಂಥ ಒಂದು ಕಾರ್ಡು ಪ್ಲಸ್ ಆ OT ಟೈಮ್ ರೆಕಾರ್ಡ್ ಮಾಡ್ಕೊಳ್ಳೋಂಥ ಒಂದು ಮ್ಯಾನೇಜರು ಫಾರ್ವರ್ಡ್ ಮಾಡ್ತಾರೆ ಅಕೌಂಟ್ಸ್ ಡಿವಿಷನ್ಗೆ ಅವ್ರಿಗೆ ಎಕ್ಸ್ಟ್ರಾ ಪೇಮೆಂಟ್ ಕೊಡಲಿಕ್ಕೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಓವರ್ ಟೈಮ್ ರೆಕಾರ್ಡ್ ಆ್ಯಂಡ್ ಪೀಸ್ ವರ್ಕ್ ರೆಕಾರ್ಡ್ಸ್. ಈ ರೀತಿ ಚೆಕ್ ಮಾಡಬೇಕು. ಯಾರು ಚೆಕ್ ಮಾಡಬೇಕು?
ಸರ್ಪ್ರೈಸ್ ವೆರಿಫಿಕೇಷನಲ್ಲಿ ಎಂಪ್ಲಾಯಿ ಸೈನ್ ಮಾಡಿರುವಂಥದ್ದು, ಆಫೀಸರ್ಸ್ ಸೈನ್ ಮಾಡಿರುವಂಥದ್ದನ್ನು ಸರ್ಪ್ರೈಸಾಗಿ ಅವರ ಸೂಪರ್ ಬಾಸ್ ಬಂದು 15 ಡೇಸ್ ಬಂದು 1 ತಿಂಗಳಿಗೆ ಒಂದು ಸತಿ ಚೆಕ್ ಮಾಡಿದಾಗ ದೆನ್ ದ ಆಡಿಟ್ ಇಸ್ ಪರ್ಫೆಕ್ಟ್ ಅಂತ. ಸೊ ಹಾಗಾಗಿ ಈ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ವರ್ಷಕ್ಕೊಮ್ಮೆ ಅಥವಾ ವರ್ಷಕ್ಕೆ 2 ಬಾರಿ ಆಡಿಟರ್ಸ್ ಬಂದು ಚೆಕ್ ಮಾಡುವಂಥ ಪ್ರೋಸೆಸ್ಗೆ ವಿ ಕಾಲ್ ಇಟ್ ಆ್ಯಸ್ ಇಂಟರ್ನಲ್ ಚೆಕ್ ಅಂತ ಕರಿತೀವಿ. Next comes pass out records. What is this pass out records? It is nothing but ಪರ್ಸ್ನಲ್ ಆಗಿ ವರ್ಕ್ ಮಾಡಿರುವಂತಹ ಆಫೀಸ್ ಅವರ್ಸಲ್ಲಿ ಪರ್ಮಿಷನ್ ತಗೊಂಡು ಹೋಗಿರುವಂಥ ಸಂದರ್ಭಗಳಲ್ಲಿ ಯಾವ ರೀತಿ ರೆಕಾರ್ಡ್ಸ್ನ ಪ್ರಿಪೇರ್ ಮಾಡ್ಕೊಳ್ಬೇಕು. ಸೊ ಪಾಸ್ ಔಟ್ ರೆಕಾರ್ಡ್ ಅಂದರೆ ಅವರು ಓವರಾಲ್ ಡ್ಯೂಟಿ ಎಷ್ಟು ಮಾಡಿದ್ದಾರೆ, ಇದು ಎಸ್ಪೆಷಲಿ ಫ್ಯಾಕ್ಟ್ರಿಯಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಫ್ಯಾಕ್ಟ್ರಿಯಲ್ಲಿ ಹಾಫ್ ಡೇ ಕೆಲಸ ಮಾಡಿದರೆ ಇನ್ನೊಂದು ದಿವಸ ಹಾಫ್ ಡೇ ರಜೆ ತೊಗೊಂಡಿದ್ರೆ, ಸೊ ಹಾಫ್ ಡೇ ಪ್ಲಸ್ ಹಾಫ್ ಡೇ 1 ಡೇ ಲೆಕ್ಕಾಚಾರ ತೊಗೊಂಡು ಹಾಫ್ ಡೇ ಲೀವ್ ತೊಗೊಂಡಿರೋದನ್ನ 1 ಡೇ ಲೀವ್ ಅಂತ ಕನ್ಸಿಡರ್ ಮಾಡಿ ವೇಜಸ್ ಕೊಡ್ತಾರೆ. ಸೊ ಇಫ್ ವರ್ಕರ್ಸ್ ಗೋಸ್ ಔಟ್ ಆಫ್ ಅ ಫ್ಯಾಕ್ಟ್ರಿ ಫಾರ್ ಅ ಪರ್ಸನಲ್ ವರ್ಕ್ ಡ್ಯೂರಿಂಗ್ ಆಫೀಸ್ ಅವರ್ಸ್, ದೇ ಶುಡ್ ಗೆಟ್ permission from foreman. Foreman is nothing but a manager. So immediate manager ge we call it as foreman. Pass out record must be prepared in 3 copies. 1 copy to gatekeeper, 1 to foreman and 1 to wages department. So wages department ಯಾಕೆ ಸ್ಯಾಲ್ರಿ ಆ ಒಂದು ಟೈಮಲ್ಲಿ ಅವ್ರು ಕೆಲಸ ಮಾಡಿಲ್ವಲ್ಲ, ಆ ಟೈಮಲ್ಲಿ ಕೆಲಸ ಮಾಡಿಲ್ಲ ಅಂದರೆ ಇದು ಸಂಬಳ ಕಟ್ ಮಾಡಬೇಕಲ್ಲ. ಸೊ ಆ ಕಾರಣದಿಂದ ಒಂದು ಗೇಟ್ ಕೀಪರ್ ಹತ್ರ ಒಂದು ರೆಕಾರ್ಡ್ ಹೋಗುತ್ತೆ, ನಂತರ ಇಮಿಡಿಯೇಟ್ ಮ್ಯಾನೇಜರ್ ಹತ್ರ ಒಂದು ರೆಕಾರ್ಡ್ ಇಟ್ಕೋಬೇಕು, ನಂತರ ವೇಜಸ್ ಡಿಪಾರ್ಟ್ಮೆಂಟ್ ಮೀನ್ಸ್ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೆ ಸ್ಯಾಲ್ರಿ ಹಾಕೋ ಡಿಪಾರ್ಟ್ಮೆಂಟಲ್ಲಿ ಇನ್ನೊಂದು ಕಾಪಿ ಇರಬೇಕು. ಸೊ ಈ 3 ಪಾಸ್ಔಟ್ ರೆಕಾರ್ಡು ಇದೆಯಾ ಇಲ್ವಾ, ಅಟೆಂಡೆನ್ಸ್ ಒಟ್ಟಿಗೆ ಇವನ್ನು ಚೆಕ್ ಮಾಡ್ತಾರೆ ಆಡಿಟರ್ಸು. ಸೊ ದಿಸ್ ಶುಡ್ ಬಿ ಕೆಪ್ಟ್ ಸಪ್ರೇಟ್ಲಿ ಇನ್ 3 ಕಾಪೀಸ್. ಸೊ ಇದನ್ನು ಯಾವ ರೀತಿ ವೇಜ್ ಶೀಟಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದನ್ನು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಸೊ ನೆಕ್ಸ್ಟ್ ಕಮ್ಸ್ ಯುವರ್ ಪ್ರಿಪರೇಷನ್ ಆಫ್ ವೇಜ್ ಶೀಟ್. ಸೊ ಇಲ್ಲಿ ಪ್ರಿಪರೇಷನ್ ಆಫ್ ವೇಜ್ ಶೀಟ್ ಹೆಂಗಿರುತ್ತೆ, ನಂತರ ಪೇಮೆಂಟ್ ಆಫ್ ವೇಜಸ್ ಯಾವ ರೀತಿ ಮಾಡ್ತಾರೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವೇಜ್ ಶೀಟ್. ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಪೇಮೆಂಟ್ ಫಾರ್ ವೇಜಸ್. So wage sheet should be prepared by separate department. The information about time spent and work done should be collected from the attendance register, job cards, piecework records, overtime slips and pass out slips. ಸೊ ಹಾಗಾಗಿ ಆ ಒಂದು ಸಂಬಳ ಕೊಡುವಂತಹ ಶೀಟು ರೆಡಿ ಮಾಡಬೇಕು ಅಂತಂದರೆ ಇಷ್ಟು ಅವರ ಒಟ್ಟಿಗೆ ಇರಬೇಕು. ಯಾವುದ್ಯಾವ್ದು ಇರಬೇಕು, ಸಪ್ರೇಟ್ ಡಿಪಾರ್ಟ್ಮೆಂಟ್ ಇರಬೇಕು, ಅವ್ರದ್ದೇ ಆದಂತಹ ಓನ್ ಡಿಪಾರ್ಟ್ಮೆಂಟ್, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅವ್ರಿಗೆ ಈ ಒಂದು ಎಂಪ್ಲಾಯೀಸ್ಗೆ ಸಂಬಂಧವೇ ಇರೋದಿಲ್ಲ. ಅವರು ಈ ಒಂದು ರೆಕಾರ್ಡ್ಸ್ ತಂದು ಕೊಟ್ಟರೆ ಮಾತ್ರ ಆ ಕೆಲಸ ಮಾಡ್ತಾರೆ. ಆ ರೆಕಾರ್ಡ್ಸ್ ತಂದು ಕೊಟ್ಟಿಲ್ಲ ಅಂತಂದರೆ ಅವ್ರಿಗೆ ಪೇಮೆಂಟ್ ಆಗೋದಿಲ್ಲ. ಸೊ ಅವರು ಇಮಿಡಿಯೇಟ್ ಮ್ಯಾನೇಜರ್ಸು ಜವಾಬ್ದಾರಿಯುತರ ಆಗ್ತಾರೆ. ಸೊ ಹಾಗಾಗಿ ಇಲ್ಲಿ ಯಾವ ರೀತಿಯಾದಂತಹ ಇನ್ಫಾರ್ಮೇಷನ್ ಅವ್ರು ಕೊಡಬೇಕು ಅಂತಂದರೆ ವೇಜಸ್ ಡಿಪಾರ್ಟ್ಮೆಂಟ್ಗೆ ಅಟೆಂಡೆನ್ಸ್ ಶೀಟ್ಸ್ ಕೊಡಬೇಕು, ಅಟೆಂಡೆನ್ಸ್ ರಿಜಿಸ್ಟರ್ಸ್ ಕೊಡಬೇಕು, ಜಾಬ್ ಕಾರ್ಡ್ಸ್ ಕೊಡಬೇಕು, ಪೀಸ್ ವರ್ಕ್ ರೆಕಾರ್ಡ್ಸ್ ಕೊಡಬೇಕು, ಓವರ್ ಟೈಮ್ ಸ್ಲಿಪ್ಸ್ ಕೊಡಬೇಕು, ನಂತರ ಪಾಸ್ ಔಟ್ ಸ್ಲಿಪ್ಸ್ ಕೊಡಬೇಕು. ಸೊ ಇಷ್ಟು ಸ್ಲಿಪ್ಸು ಅವರು ಕೊಟ್ಟರೆ ಮಾತ್ರ ವೇಜ್ ಡಿಪಾರ್ಟ್ಮೆಂಟಲ್ಲಿ ಸ್ಯಾಲರೀಸ್ ಅಪ್ಲೋಡ್ ಮಾಡ್ತಾರೆ. ಸ್ಯಾಲರೀಸ್ ಕೊಡಲಿಕ್ಕೆ ಕವರ್ಸ್ ರೆಡಿ ಮಾಡ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ಕವರ್ಸ್ ಇದ್ದಿದ್ದು ಮಕ್ಕಳ, ಎನ್ವೆಲಪಲ್ಲಿ ಕವರ್ಸಲ್ಲಿ ದುಡ್ಡು ಹಾಕಿ ಅವರ ಹೆಸರು ಬರೆದು ನೀಟಾಗಿ ಅವ್ರದ್ದೇ ಆದಂತಹ ಮ್ಯಾನೇಜರ್ಸ್ಗೆ ಕೊಟ್ಬಿಟ್ರೆ ಆ ಮ್ಯಾನೇಜರ್ಸು ಆ ವರ್ಕರ್ಸ್ಗೆ ಕೊಡ್ತಾಯಿದ್ರು. ಸೊ ಈಗೆಲ್ಲ ಅಕೌಂಟಿಂಗ್ ಸಿಸ್ಟಮ್ ಬಂದಿದೆ. ಸೊ ಡೈರೆಕ್ಟಾಗಿ ಪಂಚಿಂಗ್ ಮಿಷಿನ್ಸ್ ಬಂದಿದೆ, ಬಯೋಮೆಟ್ರಿಕ್ಸ್ ಬಂದಿದೆ. ಸೊ ಹಾಗಾಗಿ ಇವೆಲ್ಲ ರೆಕಾರ್ಡ್ಸು ಅವರೇ ನೋಡ್ಕೋತಾರೆ. ನಂತರ ಸಿಸ್ಟಮಲ್ಲಿ ಸಾಫ್ಟ್ವೇರಲ್ಲಿ ಇವನ್ನೆಲ್ಲ ರೆಕಾರ್ಡ್ ಮಾಡ್ತಾರೆ. ಸೊ ಹಿಂದಿನ ಕಾಲದಲ್ಲಿ ಹಾರ್ಡ್ ಕಾಪೀಸ್ ಇತ್ತು, ಸ್ಟೇಷ್ನರೀಸ್ ಯೂಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಈಗ ಯಾವುದೇ ರೀತಿಯಾದಂತಹ ಓವರ್ಲ್ಯಾಪಿಂಗ್ ಅಥವಾ ಮ್ಯಾನಿಪ್ಯುಲೇಷನ್ನು, ಎರರ್ಸು ಇವ್ಯಾವುದು ಬರೋಕ್ಕೆ ಚಾನ್ಸಸ್ ಇಲ್ಲ. ಯಾಕಂದರೆ ಎವ್ರಿಥಿಂಗ್ ಈಸ್ ಬೀನ್ ಅಪ್ಡೇಟೆಡ್ ಇನ್ ದ ಸಾಫ್ಟ್ವೇರ್, ಆ್ಯಂಡ್ ದಟ್ ಸಾಫ್ಟ್ವೇರ್ ಇಫ್ ವಿ ಜಸ್ಟ್ ಕ್ಲಿಕ್ ಅ ರಿಪೋರ್ಟ್, ಸೊ ಎವ್ರಿಥಿಂಗ್ ವಿಲ್ ಕಮ್ಸ್ ಅಂಡರ್ ದ ಒನ್ ಸ್ಟೇಷನರಿ ಶೀಟ್. ಸೊ let us go for next point, that is this should be prepared by 5 separate clerks. So 5 separate clerks ಹೆಂಗೆ ಅಂತಂದರೆ,
ರಿಜಿಸ್ಟರ್ ನೋಡೋರು ಒಬ್ಬರಾದರೆ ಜಾಬ್ ಕಾರ್ಡ್ಸ್ ಅಪ್ಡೇಟ್ ಮಾಡೋರು ಒಬ್ಬರು, ಪೀಸ್ ವರ್ಕ್ ರೆಕಾರ್ಡ್ ಮಾಡೋಂಥವ್ರು ಒಬ್ಬರು, ಓವರ್ ಟೈಮ್ ಸ್ಲಿಪ್ಸ್ ರೆಕಾರ್ಡ್ ಮಾಡೋರು ಒಬ್ಬರು, ಪಾಸ್ಔಟ್ ಸ್ಲಿಪ್ಸ್ ರೆಕಾರ್ಡ್ ಮಾಡೋಂಥವ್ರು ಒಬ್ಬರು. ಸೊ 5 ಡಿಫ್ರೆಂಟ್ ಕ್ಲರ್ಕ್ಸ್ ಇರ್ತಾರೆ ಈ ಒಂದು ರಿಜಿಸ್ಟರು ಅಪ್ಡೇಟ್ ಮಾಡಲಿಕ್ಕೆ ಅಥವಾ ಈ ಒಂದು ವೇಜ್ ಶೀಟು ಅಪ್ಡೇಟ್ ಮಾಡಲಿಕ್ಕೆ. ಸೊ ಫಸ್ಟ್ 2 ಕ್ಲರ್ಕ್ಸ್ ಶುಡ್ ಎಕ್ಸಾಮಿನ್ ಟೈಮ್ ರೆಕಾರ್ಡ್, ಪೀಸ್ ರೆಕಾರ್ಡ್, ಓವರ್ ಟೈಮ್ ರೆಕಾರ್ಡ್ ಆ್ಯಂಡ್ ಪಾಸ್ಔಟ್ ರೆಕಾರ್ಡ್ಸ್. ಸೊ ಅಗೇನ್ ದೇ ಹ್ಯಾವ್ ಟು ಚೆಕ್. ಸೊ ನಿಮ್ಮದನ್ನು ಅವ್ರಿಗೆ ಕೊಟ್ಟು ಅವ್ರದ್ದನ್ನು ನೀವು ಕೊಟ್ಟು ತೊಗೊಂಡು ಚೆಕ್ ಮಾಡಿ ಅಂತ ಹೇಳೋ ಸಿಸ್ಟಮ್ಸ್ ಇರುತ್ತೆ. ಯಾಕಂದರೆ ಎರರ್ಸ್ ಅವಾಯ್ಡ್ ಮಾಡಲಿಕ್ಕೆ. ಸೊ ಎರರ್ಸ್ ಅವರು ಇದು ನೀನೇ ಮಾಡಿದ್ದು ಅನ್ನೋ ಒಬ್ಬರಿಗೆ ಒಬ್ಬರ ಮೇಲೆ ಬ್ಲೇಮ್ ಹಾಕ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಆ ಒಂದು ಸಂದರ್ಭ ಬರಲೂಬಾರ್ದು ಅನ್ನೋದಕ್ಕೆ ನಿಮ್ಮ ರೆಕಾರ್ಡ್ನ ಅವ್ರಿಗೆ ಕೊಡಿ, ಅವ್ರ ರೆಕಾರ್ಡ್ನ ನೀವು ಚೆಕ್ ಮಾಡಿ ಅಂತ ಹೇಳುವಂಥ ಸಂದರ್ಭಗಳಲ್ಲಿ ಫಸ್ಟ್ 2 ಕ್ಲರ್ಕ್ ಶುಡ್ ಎಕ್ಸಾಮಿನ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದ ಥರ್ಡ್ ಕ್ಲರ್ಕ್ prepares individual employee wage statement which consists of employee name, job number, time worked, rate of wages. ಸೊ ಥರ್ಡ್ ಕ್ಲರ್ಕ್ ಚೆಕಿಂಗ್ ಮಾಡೋದೇನೋ ಇವಿಷ್ಟು 5 ಡಿಫ್ರೆಂಟ್ ಕ್ಲರ್ಕ್ಸ್ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಥರ್ಡ್ ಕ್ಲರ್ಕ್ ಅನ್ನೋರು, ಥರ್ಡ್ ಕ್ಲರ್ಕ್ ಆಫೀಸರ್ ಅನ್ನೋರು ಇವೆಲ್ಲ ಚೆಕ್ ಮಾಡ್ತಾರೆ. ಎಂಪ್ಲಾಯಿ ನೇಮ್ ಕರೆಕ್ಟಾಗಿದೆಯಾ, ಟ್ಯಾಲಿ ಆಗ್ತಾ ಇದೆಯಾ, ಜಾಬ್ ನಂಬರ್ ಇದೆಯಾ, ಟೈಮ್ ವರ್ಕ್ಡ್ ಇದೆಯಾ, ರೇಟ್ ಆಫ್ ವೇಜಸ್ ಇದೆಯಾ, ಇವಿಷ್ಟು ಎಲ್ಲ ರೆಕಾರ್ಡ್ಸಲ್ಲೂ ಇದೆಯಾ. ಒಂದೊಂದು ಪೀಸ್ ವರ್ಕ್ಗೆ ಒಂದು ರೆಕಾರ್ಡ್ ಒಂದು ಅಮೌಂಟ್ ಇರುತ್ತೆ, ಓ ಟಿಗೆ ಒಂದು ಅಮೌಂಟ್ ಇರುತ್ತೆ, ಪಾಸ್ಔಟ್ ಸ್ಲಿಪ್ಸ್ಗೆ ಒಂದಿರುತ್ತೆ, ಜಾಬ್ ಕಾರ್ಡ್ಸ್ ಮೇಲೆ ಮೆನ್ಷನ್ ಆಗಿರುವಂತಹ ಡಿಪಾರ್ಟ್ಮೆಂಟ್ ಹೆಸರಿಗೆ ಆ ಒಂದು ವರ್ಕ್ಗೆ ಸೇಮ್ ಇದೆಯಾ ಇಲ್ವಾ, ಇದನ್ನು ಚೆಕ್ ಮಾಡುವಂಥವ್ರು ಥರ್ಡ್ ಕ್ಲರ್ಕ್ ಅಂತ ಕರಿತೇವೆ. ಇಲ್ಲಿ ಫೋರ್ತ್ ಕ್ಲರ್ಕ್ ಏನು ಮಾಡ್ತಾರೆ ಅಂತಂದರೆ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಡಿಡಕ್ಷನ್ಸ್ of professional tax, income tax, installments of loan if any, PF, LIC, premiums, etc. and calculates the net wages payable. ಸೊ ಇಲ್ಲಿ 4ನೇ ಆಫೀಸರ್ ಏನು ಚೆಕ್ ಮಾಡ್ತಾರೆ ಅಂತಂದರೆ ಪ್ರೊಫೆಷ್ನಲ್ ಟ್ಯಾಕ್ಸ್ ಡೆಬಿಟ್ ಆಗಿದೆಯಾ, ನಾವು ಅದನ್ನು ಮೈನಸ್ ಮಾಡಿ ಲೆಕ್ಕಾಚಾರ ಹಾಕಿದಾರಾ, ಇನ್ಕಮ್ ಟ್ಯಾಕ್ಸ್ ಆ ಒಂದು ಇಂಡಿವಿಜುವಲ್ಗೆ ಇದೆಯಾ, ಅವ್ರು ಆ ಒಂದು ಕ್ಯಾಟಗಿರಿಯಲ್ಲಿ ಬರ್ತಾರಾ, ಬಂದರೆ ಕಟ್ಟಾಗಿದೆಯಾ, ನಂತರ ಇವರೇನಾದರೂ ಡಿಪಾರ್ಟ್ಮೆಂಟಲ್ಲಿ ಲೋನ್ ತೊಗೊಂಡಿದ್ದಾರಾ, ಆ ಲೋನಿಗೆ ಇಷ್ಟು ಅಮೌಂಟು ಅಂತ ಹೋಗಬೇಕು, ಅಲ್ಲಿ ಮೆನ್ಷನ್ ಮಾಡಿಯಾರ, ಪಿ ಎಫ್ಗೆ ಅಂತ ಹೇಳಿ ಅವರು ಆಪ್ಟ್ ಮಾಡಿರ್ತಾರೆ, ಪಿ ಎಫ್ಗೆ ಇಷ್ಟು ಅಮೌಂಟು ಅಂತ ಹೋಗಿದೆಯಾ, LIC ಪ್ರೀಮಿಯಮ್ಸ್ ಪೇಮೆಂಟ್ ಮಾಡಲಿಕ್ಕೆ ಅಂತ ಹೇಳಿ ಅಲ್ಲೇ ಕಂಪನಿಯಿಂದನೇ ಆಪ್ಟ್ ಮಾಡಿರ್ತಾರೆ. ಸೊ LIC ಪ್ರೀಮಿಯಮ್ಸ್ಗೆ ಏನಾದರೂ ಹೋಗಿದೆಯಾ, ಈ ಕ್ಯಾಲ್ಕುಲೇಷನ್ನೆಲ್ಲ ಚೆಕ್ ಮಾಡಿ ನೆಟ್ ವೇಜಸ್ ಈ ಒಂದು ಪರ್ಸನ್ಗೆ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡುವಂಥವರು ಫೋರ್ತ್ ಕ್ಲರ್ಕ್ ಆಫೀಸರ್ ಆಗ್ತಾರೆ. ನಂತರ 5th ಕ್ಲರ್ಕ್ ಆಫೀಸರು ಎಲ್ಲ ಕೆಲಸ ಮಾಡಿರುವಂಥದ್ದು ಎಲ್ಲ 4 ಚೆಕ್ಸು ಕರೆಕ್ಟಾಗಿ ಮಾಡಿದಾರಾ ಇಲ್ವಾ, ನಂತರ ಫೈನಲಾಗಿ ಅವರು ಸೈನ್ ಮಾಡಿ ವೇಜ್ ಶೀಟ್ಗೆ, ನಂತರ ಅವರು ಡೈರೆಕ್ಟರ್ಸ್ಗೆ ಅದನ್ನು ಅಪ್ಡೇಟ್ ಮಾಡಿದಾಗ ಆ ಒಂದು ಡೈರೆಕ್ಟರು ಮೀನ್ಸ್ ಚೀಫ್ ಫೈನಾನ್ಸ್ ಆಫೀಸರ್ ಅನ್ನೋರು ಸ್ಯಾಲರಿನ ಕೊಡ್ತಾರೆ. ಅಥವಾ ಆ ಒಂದು ಪ್ಯಾಕೆಟ್ಗೆ ಆಗುವಂಥ ಸಿಸ್ಟಮು ಹಿಂದಿನ ಕಾಲದಲ್ಲಿತ್ತು, ಈಗಿಲ್ಲ. ಸೊ ಆ ಡಿಪಾರ್ಟ್ಮೆಂಟು ಪ್ಯಾಕೆಟ್ಸ್ ರೆಡಿ ಮಾಡಿ ಆ ಒಂದು ವರ್ಕರ್ಸ್ಗೆ ವಿತರಣೆ ಮಾಡಲಿಕ್ಕೆ ರೆಡಿಯಾಗುತ್ತೆ. ಸೊ ಇಷ್ಟು ಇನ್ವಾಲ್ವ್ಮೆಂಟ್ ಶೀಟ್ಸು, ಇಷ್ಟು ಪ್ರಿಪರೇಷನ್ ಆಫ್ ವೇಜ್ ಶೀಟಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಇವೆಲ್ಲ ಕರೆಕ್ಟಾಗಿ ಅಪ್ರಾಪ್ರಿಯೇಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುವಂಥ ಅಂಶನೇ ಇಂಟರ್ನಲ್ ಚೆಕ್ಕಲ್ಲಿ ಬರುವಂಥದ್ದು. ಇದು ತುಂಬಾ ಇಂಪಾರ್ಟೆಂಟು ಮಕ್ಕಳ, ಇದು ನಿಮಗೆ 14 ಮಾರ್ಕ್ಸಲ್ಲಿ ಬರುತ್ತೆ. ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್, ಈ ಒಂದು ಇಷ್ಟೆಲ್ಲ ಚೆಕ್ಕಿಂಗ್ ಆಯಿತು. ಈಗ ಪೇಮೆಂಟ್ ಯಾವ ರೀತಿ ಮಾಡ್ತಾರೆ, ಸೊ ಪೇಮೆಂಟ್ ಆಫ್ ವೇಜಸ್ ಯಾವ ರೀತಿ ಇರುತ್ತೆ. ವೇಜ್ ಶೀಟ್ ಶುಡ್ ಬಿ ಹ್ಯಾಂಡೆಡ್ ಓವರ್ ಟು ಕ್ಯಾಶಿಯರ್ ಹೂ ಇಸ್ ನೋ ವೇ ಕನೆಕ್ಟೆಡ್ ಇನ್ ಪ್ರಿಪರೇಷನ್ ಆಫ್ ವೇಜ್ ಶೀಟ್ಸ್. ಕ್ಲರ್ಕ್ಸ್ ಅಸೋಸಿಯೇಟೆಡ್ ವಿತ್ ಪ್ರಿಪರೇಷನ್ ಆಫ್ ವೇಜ್ ಶೀಟ್ ಶುಡ್ ನಾಟ್ ಟೇಕ್ ಪಾರ್ಟ್ ಇನ್ ಪೇಮೆಂಟ್ ಆಫ್ ವೇಜಸ್. Envelopes or pay pockets containing name and amount must be used for making payment. All the workers should be present at the time of payment. Foremen of each department should be present. Precautions must be taken to make payments to workers who are absent at time of payment. ಇಲ್ಲಿ ಮಕ್ಕಳ ವೇಜ್ ಶೀಟ್ ಮಾಡಿರೋಂತಹ 5 ಕ್ಲರ್ಕ್ ಅವರು ಈ ಪೇಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಇರಬಾರ್ದು. ಯಾಕಿರಬಾರ್ದು? ಸೊ ಅಲ್ಲಿ ಏನು ಬರೆದಿರ್ತಾರೋ ಇವರು ಅದನ್ನೇ ಪೇಮೆಂಟ್ ಮಾಡಿಬಿಟ್ರೆ ಕಂಪನಿಗೆ ಲಾಸ್ ಆಗುತ್ತಲ್ವ. ಸೊ ಹಾಗಾಗಿ ಪೇಮೆಂಟ್ ಶೀಟ್ಸ್ ಮಾಡುವಂಥವ್ರೆ, ವೇಜ್ ಶೀಟ್ಸ್ ಮಾಡುವಂಥವ್ರೆ 5 ಜನ ಬೇರೆಯವರಾಗಿದ್ದರೆ, ಇಲ್ಲಿ 3 ಜನ ಬೇರೆ ಆಗಿರ್ತಾರೆ. ಪೇಮೆಂಟ್ ಆಫ್ ವೇಜಸ್ ಮಾಡುವಂಥವ್ರೆ 3 ಡಿಫ್ರೆಂಟ್ ಇಂಡಿವಿಜುವಲ್ಸ್ ಇರ್ತಾರೆ. ಇಲ್ಲಿ ಕ್ಯಾಶಿಯರು
ಕ್ಯಾಶಿಯರ್ 1 ಇರ್ತಾರೆ, ಕ್ಯಾಶಿಯರ್ 2 ಇರ್ತಾರೆ, ಕ್ಯಾಶಿಯರ್ 3 ಇರ್ತಾರೆ, ಅಥವಾ ಕ್ಯಾಶಿಯರ್ ಇಬ್ಬರಿದ್ದು ಒಂದು CFO ಆಫೀಸ್ ಇರ್ತಾರೆ, ಚೀಫ್ ಫೈನಾನ್ಸ್ ಆಫೀಸರ್. ಸೊ ಇಲ್ಲಿ ಕ್ಯಾಶಿಯರು ಈ ಒಂದು ಡಿಪಾರ್ಟ್ಮೆಂಟ್, ಆ 5 ಕ್ಲರ್ಕ್ ಅಂತ ಹೇಳಿದ್ವಲ್ಲ, ಆ 5 ಕ್ಲರ್ಕ್ಗೆ ಈ ಕ್ಯಾಶಿಯರು ಇರಬಾರ್ದು, ಅವರಲ್ಲಿ ಒಬ್ಬರಾಗಿರಬಾರ್ದು. ಯಾಕಾಗಿರಬಾರ್ದು? ಬಿಕಾಸ್ ಅಲ್ಲಿ ವೇಸ್ಟ್ ಶೀಟು ರೆಡಿ ಮಾಡ್ತಿದ್ದಾರೆ, ಇಲ್ಲಿ ಪೇಮೆಂಟ್ ಇದರಲ್ಲೂ ಇದ್ದಾರೆ. ಸೊ ಮ್ಯಾನ್ಯುಪ್ಯುಲೇಷನ್ ಆಫ್ ಅಕೌಂಟ್ಸ್ ಏನಾದರೂ ಆಗಿ ಫ್ರಾಡ್ಸ್ ಆಗೋದಕ್ಕೆ, ಎರರ್ಸ್ ಆಗೋದಕ್ಕೆ ಚಾನ್ಸಸ್ ಇರೋ ಕಾರಣದಿಂದ ಅಲ್ಲಿರೋರು ಇಲ್ಲಿರಬಾರ್ದು, ಇಲ್ಲಿರೋರು ಅಲ್ಲಿರಬಾರ್ದು ಅಂತ ಹೇಳ್ತಾ ಇರೋದು. ಸೊ ಕ್ಲರ್ಕ್ ಅಸೋಸಿಯೇಟೆಡ್ ವಿತ್ ಪ್ರಿಪರೇಷನ್ ಆಫ್ ವೇಜ್ ಶೀಟ್ ಶುಡ್ ನಾಟ್ ಟೇಕ್ ಪಾರ್ಟ್ ಇನ್ ಪೇಮೆಂಟ್ ಆಫ್ ವೇಜಸ್. ಸೊ ಎನ್ವೆಲಪ್ಸ್ ಆರ್ ಪೇ ಪಾಕೆಟ್ಸ್ ಕಂಟೈನಿಂಗ್ ನೇಮ್ ಆ್ಯಂಡ್ ಅಮೌಂಟ್ ಮಸ್ಟ್ ಬಿ ಯೂಸ್ಡ್ ಫಾರ್ ಮೇಕಿಂಗ್ ಪೇಮೆಂಟ್ಸ್. ಮೀನ್ಸ್ ಎನ್ವೆಲಪಲ್ಲಿ ಹಾಕಿ ಅವರ ಹೆಸರು ಬರೆದು, ಅಮೌಂಟ್ ಬರೆದು ಹಾಕೋಂಥವ್ರು, ಬರೀ ಹೆಸರು ಬರೆಯೋಂಥವ್ರು ಒಬ್ಬರಿದ್ರೆ ಅಮೌಂಟ್ ಹಾಕೋಂಥವ್ರೆ ಒಬ್ಬರಿರ್ತಾರೆ. ಸೊ ಹಾಗಾಗಿ 3 ಜನ ಇಲ್ಲಿ ಇನ್ವಾಲ್ವ್ಮೆಂಟ್ ಇರ್ತಾರೆ. ಸೊ ಆಲ್ ದ ವರ್ಕರ್ಸ್ ಶುಡ್ ಬಿ ಪ್ರೆಸೆಂಟ್ ಅಟ್ ದ ಟೈಮ್ ಆಫ್ ಪೇಮೆಂಟ್. ಇಲ್ಲಿ ಎಲ್ಲ, ಈಗ 5ನೇ ತಾರೀಕು ಸಂಬಳ ಆಗುತ್ತೆ ಅಂತಂದರೆ 5ನೇ ತಾರೀಕು ಎಲ್ಲರೂ ಪ್ರೆಸೆಂಟ್ ಆದರೆ ಎಲ್ಲರಿಗೂ ವೇಜ್ ಕವರ್ಸ್ ಕೊಡೋದು, ಮೀನ್ಸ್ ಸ್ಯಾಲರಿ ಕವರ್ಸ್ ಕೊಡೋದಕ್ಕೆ ಈಸಿ ಆಗುತ್ತೆ ಡಿಪಾರ್ಟ್ಮೆಂಟ್ಗೆ. ಇನ್ ಕೇಸ್ ಏನಾದರೂ ಒಬ್ಬ ಸೂಪರ್ವೈಸರ್ ಬಂದಿಲ್ಲ ಅಂದರೂ ಕೂಡ ಆ ಡಿಪಾರ್ಟ್ಮೆಂಟ್ಗೆ ಆವತ್ತಿನ ದಿವಸ ಸ್ಯಾಲ್ರಿ ಸಿಗೋದಿಲ್ಲ. ಸೊ ಹಾಗಾಗಿ ಎಂಪ್ಲಾಯೀಸ್ ಒಟ್ಟಿಗೆ ಡಿಪಾರ್ಟ್ಮೆಂಟ್ ಹೆಡ್ಡು ಬರಬೇಕು, ಅವರ ಒಂದು ಟೀಮ್ ಲೀಡರ್ಸು ಎಲ್ಲರೂ ಇದ್ದರೆ ಪೇಮೆಂಟ್ ಈಸಿಯಾಗಿ ಆಗೋಗ್ಬಿಡುತ್ತೆ. ಒಬ್ಬರು ಆ್ಯಬ್ಸೆಂಟ್ ಆದರೂ ಕೂಡ ಇಲ್ಲಿ ಪೇಮೆಂಟ್ಸ್ ಹೋಗೋದಿಲ್ಲ. ಸೊ ವೇಜ್ ಶೀಟ್ ಶುಡ್ ಬಿ ಅಟೆಸ್ಟೆಡ್ ಬೈ ಫೋರ್ಮ್ಯಾನ್ ಆಫ್ ವರ್ಕರ್ಸ್ ಆ್ಯಂಡ್ ಮ್ಯಾನೇಜರ್ಸ್ ಆ್ಯಂಡ್ ಕ್ಯಾಶಿಯರ್ಸ್. ಸೊ ಇಲ್ಲಿ ಫೋರ್ಮ್ಯಾನ್ ಅನ್ನೋರು ಟೀಮ್ ಲೀಡರ್ ಆಗ್ತಾರೆ, ವರ್ಕ್ಸ್ ಮ್ಯಾನೇಜರ್ ಅಂತ ಹೇಳಿ ಆ ಒಂದು ಡಿಪಾರ್ಟ್ಮೆಂಟ್ ಹೆಡ್ ಇರ್ತಾರೆ ಅವರು, ಮತ್ತು ಕ್ಯಾಶಿಯರ್, ಇವರು 3 ಜನ ಸಿಗ್ನೇಚರ್ ಮಾಡಬೇಕು ವೇಜ್ ಶೀಟಲ್ಲಿ, ಸ್ಟೇಟಿಂಗ್ ದ್ಯಾಟ್ ಕ್ಯಾಶಿಯರ್ ಇಸ್ ಹ್ಯಾಂಡೆಡ್ ಓವರ್ ದ ಕ್ಯಾಶ್ ಟು ವರ್ಕ್ ಮ್ಯಾನೇಜರ್, ದ ವರ್ಕ್ ಮ್ಯಾನೇಜರ್ ಹ್ಯಾಸ್ ಬಿನ್ ಹ್ಯಾಂಡೆಡ್ ಓವರ್ ಟು ಫೋರ್ಮ್ಯಾನ್, ದಟ್ ಇಸ್ ಟೀಮ್ ಲೀಡರ್. ಸೊ ಇಲ್ಲಿ ಹ್ಯಾಂಡೆಡ್ ಓವರ್ ಅಂತ ಹೇಳಿ 3 ಸಿಗ್ನೇಚರ್ಸ್ ಅಪ್ಡೇಟ್ ಆಗಬೇಕು ವೇಜ್ ಶೀಟಲ್ಲಿ. ನೆಕ್ಸ್ಟ್, ದ ಸಪ್ರೇಟ್ ಲಿಸ್ಟ್ ಆಫ್ ಕ್ಯಾಶುಯಲ್ ಲೇಬರ್ ಶುಡ್ ಬಿ ಪ್ರಿಪೇರ್ಡ್ ಆ್ಯಂಡ್ ಪೇಮೆಂಟ್ ಶುಡ್ ಬಿ ಮೇಡ್. ಸಪ್ರೇಟ್ ಲಿಸ್ಟ್ ಆಫ್ ಕ್ಯಾಶುಯಲ್ ಲೇಬರ್ಸ್ ಅಂದರೆ ಔಟ್ಸೋರ್ಸಿಂಗ್ ಆಗಿರೋಂಥವ್ರು, ಬರೀ ಆ ಒಂದು ಸಂದರ್ಭಕ್ಕೆ ಮಾತ್ರ ತೊಗೊಂಡಿರೋಂಥವ್ರಿಗೆ ಸಪ್ರೇಟಾಗಿ ಒಂದು ಲಿಸ್ಟ್ ಮಾಡಬೇಕು. ಮೀನ್ಸ್ ಡೈಲಿ ವೇಜಸ್ ಬೇರೆ, ಡೈಲಿ ವರ್ಕರ್ಸ್ ಬೇರೆ, ನಂತರ ಕಾಂಟ್ರಾಕ್ಟ್ ಬೇಸಿಸಲ್ಲಿರೋರು ಬೇರೆ, ನಂತರ ಔಟ್ಸೋರ್ಸಿಂಗಲ್ಲಿರೋರು ಬೇರೆ. ಸೊ ಈ ರೀತಿ 5 ಡಿಫ್ರೆಂಟ್ ವೇಜಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಆ 5 ಡಿಪಾರ್ಟ್ಮೆಂಟ್ ಡಿಫ್ರೆಂಟ್ ಪೇಮೆಂಟ್ ಮೋಡ್ ಇರುತ್ತೆ. ಆ 5 ಡಿಪಾರ್ಟ್ಮೆಂಟ್ ಪೇಮೆಂಟ್ ಮೋಡಿಂದು ಅಕೌಂಟ್ ರಿಜಿಸ್ಟರ್ಸು ಮೇಂಟೈನ್ ಮಾಡಬೇಕು. ಯಾತಕ್ಕೆ ಇಷ್ಟಲ್ಲ ಅಂತಂದರೆ ಟು ಅವಾಯ್ಡ್ ಫ್ರಾಡ್, ಟು ಅವಾಯ್ಡ್ ಎರರ್ಸ್. ಸೊ ಈ ರೀತಿ ಒಂದಕ್ಕೊಂದು ಕನೆಕ್ಟ್ ಇರುತ್ತೆ ವೇಜಸ್ಸು ಪೇಮೆಂಟ್ ಮಾಡುವಾಗ. ಸೊ ಹಾಗಾಗಿ ಇಂಟರ್ನಲ್ ಚೆಕ್ ಅನ್ನೋದು ತುಂಬಾ ಜಾಗೃತಿಯಾಗಿ ಚೆಕ್ ಮಾಡಬೇಕಾಗುತ್ತೆ ಆಡಿಟರ್ಸು ಆಡಿಟ್ ಮಾಡುವಾಗ. ಸೊ ಇಷ್ಟನ್ನೆಲ್ಲ ಚೆಕ್ ಮಾಡಬೇಕು ಅಂತಂದರೆ ಇಲ್ಲಿ ಸಿಸ್ಟಮ್ಯಾಟಿಕ್ಕಾಗಿ ಅವರು ಈ ಹೇಳಿದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡಿಕೊಂಡು ಹೋದರೆ ಮಾತ್ರ ಈ ಒಂದು ಸಿಸ್ಟಮ್ಯಾಟಿಕ್ ಒಂದು ಕಂಪನಿನಲ್ಲಿ ಸಿಸ್ಟಮ್ಯಾಟಿಕ್ ಆಡಿಟ್ ಆಗಿದ್ದು 100% ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಂತರ ಆಡಿಟು ಯಾವುದೇ ರೀತಿಯಾದಂತಹ ಒಂದು ಮುಜುಗರ ಇಲ್ಲದೆ ಇರುವಂತಹ ಒಂದು ಕಂಪ್ಲೀಟ್ ವರ್ಕ್ ನಡೆದೋಗ್ಬಿಡುತ್ತೆ. ನಂತರ ಕಂಪನಿಗೂ ಒಳ್ಳೆಯ ಹೆಸರು, ಅಲ್ಲಿರುವಂತಹ ವರ್ಕರ್ಸ್ಗೂ ಒಳ್ಳೆಯ ಹೆಸರು, ನಂತರ ಆ ಕಂಪನಿ ರೇಟಿಂಗು ಪ್ಯಾನ್ ಇಂಡಿಯಾದಲ್ಲಿ ರೇಟಿಂಗ್ ಕೊಡ್ತಾರೆ. ಆ ಒಂದು ಕಂಪನಿನಲ್ಲಿ ಈ ಒಂದು ಎಂಪ್ಲಾಯೀಸು, ಈ ಒಂದು ಆಡಿಟರ್ಸು ವರ್ಕ್ ಮಾಡಿದ್ದಾರೆ ಅಂದರೆ ಯುವರ್ ನೇಮ್ ಫೇಮ್ ವಿಲ್ ಗ್ರೋ ಲೈಕ್ ಅ ಲೈಮ್ ಲೈಟ್. ಸೊ this ends with your internal check with regards to wages. Thank you students.